ಚಾನೆಲ್ ಕುಕ್ ವಿತ್ ಸೃಜನಿ. ಇವತ್ತು ತಂಬಿಟ್ ಮಾಡೋದು ಹೇಗೆ ಅಂತ ನೋಡೋಣವಾ. ಇಲ್ಲಿ ನಾನು 2 ಪಾವ್ ಅಥವಾ 2 ಲೋಟ ದೋಸೆ ಅಕ್ಕಿ ತಗೊಂಡು ಚೆನ್ನಾಗಿ ತೊಳೆದು ಒಂದು 10 ಅವರ್ ನೆನೆಸಿಟ್ಕೊಂಡಿದ್ದೀನಿ. ಸೊಪ್ಪು ಬಸಿಯೋ ಜರಡಿನಲ್ಲಿ ಅಕ್ಕಿ ಹಾಕ್ಕೊಂಡು ನೀರೆಲ್ಲ ಸೋದಿಸಿ ಈ ರೀತಿ ಬಟ್ಟೆ ಮೇಲೆ ಹಾಕ್ಕೊಂಡು ಎಲ್ಲಾನು ಹರಡಬೇಕು. ಜಾಸ್ತಿ ಒಣಗೋದಕ್ಕೆ ಬಿಡಬೇಡಿ. ಮತ್ತೆ ಅಕ್ಕಿನ ಕೈಯಲ್ಲಿ ಹಿಡ್ಕೊಂಡಾಗ ಅದು ಕೈಗೆ ಅಂಟೋ ಥರ ಇರಬೇಕು. ಈಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಜರಡಿ ಆಡಿಸ್ಕೊಬೇಕು. ಜಾರ್ ಸುತ್ತ ಅಕ್ಕಿ ಇರುತ್ತೆ, ಅದನ್ನೆಲ್ಲ ತಿರುಗಿಸಿ ಮತ್ತೆ ಪೌಡ್ರ್ ಮಾಡ್ಕೊಳ್ಳಿ. ಜರಡಿ ಆಡಿಸಿದ ಪೌಡ್ರನ್ನೆಲ್ಲ ಪ್ರೆಸ್ ಮಾಡಿಟ್ಕೊಬೇಕು, ಯಾಕಂದರೆ ಅಕ್ಕಿ ಹಿಟ್ಟು ಒಣಗಬಾರ್ದು. ಜರಡಿನಲ್ಲಿ ಮಿಕ್ಕಿರೋ ನುಚ್ಚನ್ನು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ಉಳಿದಿರೋ ಅಕ್ಕಿನೆಲ್ಲ ಅದೇ ರೀತಿ ಮಿಕ್ಸ್ ಮಾಡಿ ಜರಡಿ ಆಡಿಸಿ ಪ್ರೆಸ್ ಮಾಡಿಟ್ಕೊಬೇಕು. ಕೊನೆಯಲ್ಲಿ ಮಿಕ್ಕೋ ನುಚ್ಚನ್ನು ಸಹ ನಾವು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಈ ಜರಡಿ ಹಿಡ್ದಿರೋ ಪೌಡ್ರ್ ಜೊತೆ ಮಿಕ್ಸ್ ಮಾಡ್ಕೊಬೇಕು. ಈಗ ಹಿಟ್ಟು ಒಣಗದೇ ಇರೋ ಥರ ಈ ರೀತಿ ಪ್ರೆಸ್ ಮಾಡಿಟ್ಕೊಳ್ಳಿ. ಸ್ಟವ್ ಹಚ್ಚಿ ಪಾತ್ರೆ ಇಟ್ಟು ದೊಡ್ಡ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಪುಡಿ ಮಾಡಿಟ್ಕೊಂಡಿರೋ ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಮುದ್ದೆ ಕೋಲ್ನಲ್ಲಿ ತಿರುಗಿಸ್ಕೊಡ್ತಾ ಬೆಲ್ಲನ ಕರಗಿಸ್ಕೊಳ್ಳಿ. ಬೆಲ್ಲನ ಈ ರೀತಿ ಪುಡಿ ಮಾಡಿ ಹಾಕ್ಕೊಬೇಕು, ಯಾಕಂದರೆ ಬೆಲ್ಲ ಬೇಗ ಕರಗಿ ಪಾಕ ಚೆನ್ನಾಗಿ ಬರುತ್ತೆ. ಮತ್ತು ಆ ಬೆಲ್ಲ ಉಂಡೆ ಇರುತ್ತೆ ಅಲ್ವಾ, ಅದನ್ನೆಲ್ಲ ಪ್ರೆಸ್ ಮಾಡಿ ಕರಗಿಸ್ಕೊಬೇಕು. ಬೆಲ್ಲ ಕರಗೋವರೆಗೂ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ನಾನಿಲ್ಲಿ ಅಂದಾಜು ಒಂದು 350 ಗ್ರಾಮ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ. ಈಗ ಬೆಲ್ಲ ಕರಗಿದೆ, ಅದು ಗೆಜ್ಜೆ ಪಾಕ ಬಂದಾಗ ಒಂದು ಸ್ವಲ್ಪ ಹಿಟ್ಟು ಹಾಕಿ ನೋಡಿ. ಹಿಟ್ಟು ಹಾಕಿದ ತಕ್ಷಣ ಅದು ಮುಳುಗುತ್ತಲ್ವ, ಅದು ಬಂದ್ಬಿಟ್ಟು ಕಜ್ಜಾಯದ ಪಾಕ. ತಂಬಿಟ್ಟು ಪಾಕಕ್ಕೆ ಇನ್ನೊಂದು 5 ನಿಮಿಷ ಕುದಿಸ್ಬೇಕು. ಹುರಿದಿಟ್ಕೊಂಡಿರೋ ಕಡಲೆ ಬೀಜ ಅರ್ಧ ಕಪ್, ಕಡಲೆಪಪ್ಪು ಅರ್ಧ ಕಪ್, ತುರಿದಿಟ್ಕೊಂಡಿರೋ ಒಣಕೊಬ್ಬರಿ ಅರ್ಧ ಕಪ್, ಏಲಕ್ಕಿ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಬೇಕಿದ್ರೆ ಎಳ್ಳು ಮತ್ತು ಗಸಗಸೆನೂ ಹಾಕ್ಕೊಬೋದು. ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಆ ಹಿಟ್ಟನ್ನು ಉಂಡೆ ಇಲ್ದಂಗೆ ಪೌಡ್ರ್ ಮಾಡಿಟ್ಕೊಂಡು ಈಗ ಆ ಪೌಡ್ರನ್ನ ಸ್ವಲ್ಪನೇ ಹಾಕಿ ಮುದ್ದೆ ಕೋಲಿಂದ ಒಂಚೂರು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕಡಲೆ ಬೀಜನ ನಾನು ಹುರಿದು ಒಟ್ಟು ತೆಗೆದು ಪೀಸ್ ಮಾಡಿಟ್ಕೊಂಡಿದ್ದೀನಿ. ಮತ್ತು ಕೊಬ್ಬರಿ ಬೇಕಿದ್ರೆ ನೀವು 1 ಕಪ್ ಹಾಕ್ಕೊಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ವೇಳೆ ಮುದ್ದೆ ಕೋಲು ಏನಾದರೂ ಇಲ್ಲ ಅಂತಂದರೆ ನೀವು ಬೇಕಿದ್ರೆ ಲಟ್ಟಣಿಗೆ ಅಥವಾ ಸೌಟ್ನಿಂದನೂ ಮಿಕ್ಸ್ ಮಾಡ್ಕೊಬೋದು. ನಾವು ಎಣ್ಣೆ ದೇವ್ರಿಗೆ ತಂಬಿಟ್ಟು ದೀಪ ಮಾಡ್ತೀವಿ, ಅದಕ್ಕಾದರೆ ಕಡಲೆ ಬೀಜ, ಕಡಲೆಪಪ್ಪು, ಆಮೇಲೆ ಏಲಕ್ಕಿ, ಕೊಬ್ಬರಿ ಅದೇನು ಹಾಕ್ಕೊಂಡೇನೆ ಪ್ಲೇನಾಗಿ ಮಾಡ್ಕೊಳ್ತೀವಿ. ಆದರೆ ಇದು ನಾವು ತಿನ್ನೋದಕ್ಕೆ ಮಾಡ್ಕೊಳ್ತಾ ಇರೋದು, ಅದಕ್ಕೆ ನಾನಿಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಮಾಡ್ತಾ ಇದ್ದೀನಿ. ಇದು ಹಸಿ ತಂಬಿಟ್ಟಾಗಿರೋದ್ರಿಂದ ಒಂದು 8ರಿಂದ 10 ನಿಮಿಷ ಸ್ಟವ್ ಮೇಲಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ಹೊಟ್ಟೆ ನೋವು ಬರೋ ಚಾನ್ಸ್ ಇರುತ್ತೆ, ಅದಕ್ಕೋಸ್ಕರ ನಾವು ಸ್ಟವ್ ಮೇಲಿಟ್ಟು ಬೇಯಿಸ್ಕೊಬೇಕು. ಇದು ಮೆತ್ತಗಾಗಿದೆ ಅಂತ ಭಯ ಪಡೋ ಅಷ್ಟಿಲ್ಲ. ಒಂದು 5ರಿಂದ 6 ಅವರ್ ಆರೋದಕ್ಕೆ ಬಿಟ್ಬಿಟ್ರೆ ಗಟ್ಟಿ ಆಗಿಬಿಡುತ್ತೆ. ಪಾತ್ರೆಗೆ ಸುತ್ತು ಅಂಟ್ಕೊಂಡಿರೋ ಹಿಟ್ಟನ್ನು ಕ್ಲೀನಾಗಿ ಮುದ್ದೆ ಕೋಲಿಂದ ಎಳ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಸ್ಟವ್ ಆಫ್ ಮಾಡಿ ಪ್ಲೇಟ್ ಮುಚ್ಚಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ನೀವು ವಿಡಿಯೋನಲ್ಲಿ ನೋಡ್ತಾ ಇದ್ದೀರಲ್ವ, ನಾನು ಮಾಡಿದಾಗ ಎಷ್ಟು ಮೆತ್ತಗಿತ್ತು ಮತ್ತು ಈಗ ತಣ್ಣಗಾದ್ಮೇಲೆ ಎಷ್ಟು ಗಟ್ಟಿಯಾಗಿದೆ ಅಂತ. ಸ್ವಲ್ಪನೇ ತಂಬಿಟ್ಟನ್ನು ತಗೊಂಡು ಉಂಡೆ ಕಟ್ಟಿ ಇಟ್ಕೊಳ್ಳೋಣ. ನೀವು ಬೇಕಿದ್ದರೆ ಕೈಗೆ ತುಪ್ಪ ಸವರಿ ಉಂಡೆ ಕಟ್ಕೊಬೋದು. ಕೊಬ್ಬರಿನ ತುರಿದು ಹಾಕ್ಕೊಳೋ ಬದಲು ಸಣ್ಣ ಸಣ್ಣ ಪೀಸಸ್ ಮಾಡಿನೂ ಸಹ ಹಾಕ್ಕೊಬೋದು.
ಈಗ ತಂಬಿಟ್ಟು ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತಂಬಿಟ್ಟು ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಇನ್ನೊಂದು ರೆಸಿಪಿ ಜೊತೆ ನಿಮ್ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.